ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಅದ್ ಹೇಗ್ ಮಾವ ನೀವ್ ಹೀಗಿದ್ದೀರಾ? ಹೇಗೆ ಎಲ್ರ ಜೊತೆಗೆ ಇಷ್ಟು ಪ್ರೀತಿಯಿಂದ? ಸುಮ್ನಿರೇ, ಭಾವ ಮತ್ತೆ ಐಶು ಇದ್ದಾರೆ. ಆದ್ರೆ ಏನಾಯ್ತು, ನನ್ ಗಂಡಗ್ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ ಅಚ್ಚು. ಹಾ ಅಪ್ಪ ಬಾಯ್ಲಿ ಬಂದೆ. ಹೋಗು ಹೋಗು. ದೀಪು, ಏನಾಯ್ತು? ಏನಿಲ್ಲ ರೀ. ಏನಿಲ್ಲ ಅಂತ ಮತ್ತೆ ಒದ್ದಾಡ್ತಾ ಇದ್ಯಾ? ಅದು ಯಾಕೋ 2 ಕಾಲು ತುಂಬಾ ನೋವ್ತಿದೆ. ಕಾಲ್ ನೋವಾ? ಇದೇ ಫಸ್ಟ್ ಟೈಮ್ ಅಥವಾ ಮುಂಚೆಯಿಂದನೋನಾ? ಆಗಾಗ ಬರ್ತಿತ್ತು, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತಿತ್ತು, ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಹೇಳ್ಬೇಕಲ್ವೇನೆ ದೀಪು? ಮುಚ್ಚಿಟ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ಅಲ್ಲಿ ಡಾಕ್ಟರ್ ಹತ್ರ ಹೋಗ್ಬೋದಲ್ವಾ? ಎಲ್ಲಿ ತೆಗಿ ರೀ, ಕಾಲ್ ಬಿಡಿ. ಸುಮ್ನೆ ಇರು. ನೀವೇನು ಒಳ್ಳೆ ಕಾಲೆಲ್ಲ ಇಟ್ಕೊಂಡು. ದೀಪು, ಇದೆಲ್ಲ ಸಾಧಾರಣವಾದ ವಿಷಯ ಕಣೆ. ಇದನ್ನೆಲ್ಲ ನೀನೋಗಿ ದೊಡ್ಡದಾಗಿ ಮಾತಾಡ್ತಿದ್ಯಾ. ನೀವೊಂದು ವಿಷಯ ಗೊತ್ತಾ? ನಮ್ಮಪ್ಪನೂ ನಮ್ಮಮ್ಮಂಗೆ ಕಾಲು ಒತ್ತುತ್ತಾ ಇದ್ರಂತೆ. ಅಷ್ಟೇ ಯಾಕೆ, ನಮ್ಮ ಅನಂತಣ್ಣನೂ ನಮ್ಮ ಅತ್ತಿಗೆಗೆ ಕಾಲು ಒತ್ತುತ್ತಾನೆ, ನಮ್ಮ ಭಾವನು ನಮ್ಮ ಅಕ್ಕಂಗೆ ಕಾಲು ಒತ್ತುತ್ತಾನೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ನೋಡು, ಈ ಗಂಡ ಹೆಂಡತಿ ಮಧ್ಯದಲ್ಲಿ ಇವೆಲ್ಲ ಇದ್ದಿದ್ದೆ. ಆಯ್ತಾ? ಸುಮ್ನೆ ಇರು, ಮಲ್ಕೋ. ನೀನು ಮಲ್ಕೋ, ಸುಮ್ನೆ ಸುಮ್ನೆ ಫಾರ್ಮಾಲಿಟಿಗೆ ಬೇಡ ಅನ್ನೋದು. ಈಗ ನೋಡು, ರಂಗನಾಥ ಸ್ವಾಮಿ ತರ ಮಲಗಿದ್ಯಾ. ಏ ದೀಪು, ಇಂಥ ವಿಷಯನೆಲ್ಲ ಮುಚ್ಚಿಡ್ತಾರೇನೆ? ಹೇಳ್ಬೇಕು ತಾನೆ ಮೊದ್ಲೇ? ಇಲ್ಲ ರೀ, ಅದಾಗೆ ಅದ್ ಸರಿ ಹೋಗುತ್ತೆ ಅಂತ ಸುಮ್ಮನಾದೆ. ಅದ್ ಹೆಂಗ್ ಅದಾಗದೆ ಸರಿ ಹೋಗ್ಬಿಡುತ್ತೆ? ನಾಳೆ ಬೆಳಗ್ಗೆ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಣ. ದೀಪು, ನೀನೋ ಸಾಧಾರಣವಾದ ಹುಡುಗಿ ಆಗಿದ್ರೆ ನಿಂಗೆ ನಾನು ಇದನ್ನೆಲ್ಲ ಹೇಳ್ತಿರ್ಲಿಲ್ಲ. ನೀನು ಮುಂಚೆ ಒಬ್ರು ಡಾಕ್ಟರ್ ಹತ್ರ ಕೆಲಸ ಮಾಡ್ತಿದ್ದೋಳೆ ತಾನೆ? ನಿಂಗೆ ಇದನ್ನೆಲ್ಲ ನಾನು ಹೇಳ್ಬೇಕೇನೆ? ಒಳ್ಳೆ ಹುಡುಗಿ ನೀನು. ಈ ದೀಪು, ಯಾಕೆ? ರೀ, ಅದು ನಾನು ಆಗ ಮಾಡಿದ ತಪ್ಪು ಇಷ್ಟು ದಿನದಲ್ಲಿ ನಿಮ್ಗೆ ಯಾವತ್ತೂ ಕಾಡೇ ಇಲ್ವಾ?